ಚಾನಲ್. ಇವತ್ತು ಸ್ಯಾಟರ್ಡೆ ಬೆಳಗ್ಗೆನೇ ಅಪ್ಪ ಮಗಳು ಇಬ್ಬರೂ ಶಟಲ್ ಆಡ್ತಾಯಿದ್ರು. ಅವರ ಮುಂದೆ ಆಟ ಆಡ್ತಾಯಿದ್ರು. ನಾನು ಹಾಗೆಯೇ ಮನೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಾಗಿಲಿಗೆ ನೀರು ಹಾಕ್ತಾಯಿದ್ದೆ. ಇವಾಗ ನನ್ನ ಮಗಳಿಗೆ ರಜಾ ಇರೋದ್ರಿಂದ ಅವಳು ಬೆಳಗ್ಗೆ ಹೊತ್ತು ಇದೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ಎದ್ದು ಶಟಲ್ ಆಡೋದು. ಸೊ ಅವರಪ್ಪನ ಜೊತೆ ಆಡ್ತಾಳೆ, ಇಲ್ಲಾಂದರೆ ನನ್ನ ಜೊತೆ ಆಡ್ತಾಳೆ. ಇವತ್ತು ನಾನು ಸ್ವಲ್ಪ ಆಚೆ ಕ್ಲೀನ್ ಮಾಡ್ತಿದ್ದೆನಲ್ಲ, ಹಾಗಾಗಿ ಅವರಪ್ಪನ ಜೊತೆ ಆಡ್ತಾಯಿದ್ದು. ಹೊರಗೆಲ್ಲ ಕ್ಲೀನ್ ಮಾಡಿಬಿಟ್ಟು ಒಳಗಡೆ ಹೋಗಿ ನಾನು ಸ್ವಲ್ಪ ಹಾಲನ್ನು ಕಾಯಿಸೋದಕ್ಕೆ ಅಂತ ಇಟ್ಟೆ, ಸ್ವಲ್ಪ ಕಾಫಿ ಮಾಡೋಣ ಅಂತ ಹೇಳಿ. ಒಂದು ಕಡೆ ಹಾಲನ್ನು ಕಾಯಿಸೋಕೆ ಇಟ್ಬಿಟ್ಟು ಇನ್ನೊಂದು ಕಡೆ ನನ್ನ ಒಂದು ಡೈಲಿ ರೊಟೀನ್ ಏನಿದೆ, ಈ ಒಂದು ಹೆಲ್ತಿ ಜ್ಯೂಸ್, ಈ ಆಮ್ಲ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೆ. ಆಮ್ಲದು ಐಸ್ ಕ್ಯೂಬ್ಸನ್ನು ಮಾಡಿ ಇಟ್ಕೊಂಡಿದ್ದೆ, ಬಟ್ ಅದು ಈಗ ಒಂದು 2 ಡೇಸ್ ಬ್ಯಾಕ್ ಖಾಲಿ ಆಗಿಬಿಟ್ಟಿತ್ತು. ನಾನು ಆಮ್ಲನೂ ಕೂಡ ತಂದಿರಲಿಲ್ಲ. ಸೊ ನಿನ್ನೆ ಹೋಗಿ ತೊಗೊಂಡು ಬಂದು ಇವತ್ತು ಸದ್ಯಕ್ಕೆ ಒಂದು ಟೈಮಿಗೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಇವಾಗ ಜಸ್ಟ್ ಆಮ್ಲ ಮತ್ತು ಒಂದು ಸ್ವಲ್ಪ ಕ್ಯಾರೆಟನ್ನು ಹಾಕಿಬಿಟ್ಟು ನಾನು ಜ್ಯೂಸ್ ಮಾಡ್ಕೋತಾ ಇದ್ದೀನಿ. ಆಮ್ಲ, ಕ್ಯಾರೆಟ್ ಮತ್ತು ಸ್ವಲ್ಪ ಶುಂಠಿ ಹಾಗೆ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಇದನ್ನು ನೀಟಾಗಿ ಶೋಧಿಸ್ಕೋತಾ ಇದ್ದೀನಿ. ಆಮ್ಲದಿಂದ ಎಷ್ಟೆಷ್ಟೆಲ್ಲ ಯೂಸ್ ಇದೆ ಅಂತ ನಿಮಗೇ ಗೊತ್ತು ಅಲ್ವಾ. ಹಾಗೆ ಬೆಳಗ್ಗೆ ತಿಂಡಿನೇ ಮಾಡಿಟ್ಬಿಡೋಣ, ಫಸ್ಟ್ ಬೇರೆ ಕೆಲಸಕ್ಕಿಂತ ಮುಂಚೆ ಫಸ್ಟ್ ತಿಂಡಿ ಮಾಡಿಟ್ಬಿಡೋಣ ಅಂಥೇಳಿ ಇವತ್ತು ಶಾವಿಗೆ ಬಾತ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡ್ಬಿಟ್ರೆ ನೀಟಾಗಿ ಬೇಗ ಕ್ವಿಕ್ಕಾಗಿ ಮಾಡೋದಕ್ಕಾಗತ್ತೆ ಅಂಥೇಳಿ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೋತಾ ಇದ್ದೆ. ಬೀನ್ಸ್, ಕ್ಯಾರೆಟ್ ಎಲ್ಲನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇವಾಗ ಸ್ವಲ್ಪ ಬಟಾಣಿನೂ ತೊಗೊಂಡು ಬಂದಿದ್ರು, ಅದನ್ನು ಕೂಡ ಬಿಡಿಸಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೋತೀನಿ. ಇದು ಕೂಡ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಶಾವಿಗೆ ಬಾತ್ಗೆ. ಸೊ ಫಸ್ಟ್ ನಾನು ಬೀನ್ಸ್, ಕ್ಯಾರೆಟ್ ಮತ್ತು ಎಲ್ಲ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ, ಅದನ್ನು ಮತ್ತು ಬಟಾಣಿ ಇಷ್ಟನ್ನು ಸೇರಿ ಒಂದು ಬೌಲ್ಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬೇಯೋದಕ್ಕೆ ಅಂತ ಒಂದು ಕಡೆ ಇಟ್ಟೆ. ನಂತರ ಅಲ್ಲಿ ಒಂದು ಬೇರೆ ಪಾತ್ರೆಗೆ, ಒಂದು ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಗೆ ಸಾಸಿವೆ, ಕಡಲೆಬೇಳೆನ ಹಾಕಿ ಸ್ವಲ್ಪ ಹುರ್ಕೊಂಡೆ. ನಂತರ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ, ಮೆಣಸಿನಕಾಯಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು, ಅಲ್ಲಿವರೆಗೆ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೆ. ಇದಾದ ನಂತರ ನಾನು ಬೇಯಿಸಿಟ್ಕೊಂಡಿದ್ದೆ ಅಲ್ಲ ತರಕಾರಿಗಳು, ಅದನ್ನು ಕೂಡ ಇವಾಗ ಆ್ಯಡ್ ಮಾಡಿಕೊಂಡೆ. ನಂತರ ಇದಕ್ಕೆ ಎಷ್ಟು ಕ್ವಾಂಟಿಟಿ ಬೇಕು ನೀರು ಅದನ್ನು ನೋಡಿಕೊಂಡು ನೀರು ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಬಿಕಾಸ್ ತರಕಾರಿ ಬೇಯೋದಕ್ಕೂ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೆ. ಸೊ ಈಗ 2 ಕಪ್ ನೀರಾಯಿತು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ನೀರು ಸ್ವಲ್ಪ ಕುದಿಯೋದಕ್ಕೆ ಅಂತ ಬಿಟ್ಟೆ. ನಾನಿಲ್ಲಿ ತಗೋತಾ ಇರೋದು ಅನಿಲ್ ಶಾವಿಗೆ. ಈ ಶಾವಿಗೆನ ನಾನಿಲ್ಲಿ ನೀರು ಕುದೀತಾ ಇರಬೇಕಾದ್ರೆ ಒಂದು ಅರ್ಧ ಭಾಗದಷ್ಟು ಶಾವಿಗೆನ ಹಾಕೋತಾ ಇದ್ದೀನಿ. ಇದು ಅಕ್ಕಿ ಶಾವಿಗೆ. ಇದೇ ರೀತಿ ರಾಗಿ ಶಾವಿಗೆನೂ ಕೂಡ ಇರುತ್ತೆ, ಅದೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಇವಾಗ ಇದನ್ನು ಶಾವಿಗೆನ ಹಾಕ್ಕೊಂಡು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಇದನ್ನು ಹಾಗೆಯೇ ಹಬೆನಲ್ಲಿ ಬೇಯೋದಕ್ಕೆ ಬಿಡಬೇಕು. ನೀರಿನದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು, ಯಾಕಂದರೆ ಇದು ನೀರನ್ನು ಅಬ್ಸರ್ವ್ ಮಾಡ್ಕೊಳುತ್ತಲ್ವ ಅಕ್ಕಿ. ಸೊ ಹಾಗಾಗಿ ಒಂದು ಸ್ವಲ್ಪ ನೀರಿನ ಕ್ವಾಂಟಿಟಿ ಒಂಚೂರು ಜಾಸ್ತಿ ಇರಲಿ. ಇದನ್ನು ಈಗ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಅದನ್ನು ಹಾಗೆಯೇ ಬೇಯೋದಕ್ಕೆ ಬಿಟ್ಟಿದ್ದೀನಿ. ನೋಡಿ ಈಗ ಆಲ್ಮೋಸ್ಟ್ ನೀರೆಲ್ಲ ಇಂಗಿದೆ, ಈ ಕನ್ಸಿಸ್ಟೆನ್ಸಿ ಬಂದಿದೆ. ಸೊ ಇನ್ನೊಂದು ಸ್ವಲ್ಪ ಆಗಬೇಕು. ಸೊ ಹಾಗಾಗಿ ಇನ್ನೊಂದು 2 ಮಿನಿಟ್ಸ್ ನಾನು ಇದನ್ನು ಹಾಗೆಯೇ ಸ್ಟವ್ ಆಫ್ ಮಾಡಿ ಇದನ್ನು ಹಾಗೆಯೇ ಮುಚ್ಚಳನ ಮುಚ್ಚಿ ಬಿಟ್ಟಿದ್ದೀನಿ. ಸೊ ಇವಾಗ ತಿಂಡಿ ಕೂಡ ರೆಡಿ ಆಯಿತು. ಹಾಗೆಯೇ ಈಗ ಕೆಲಸ ಮಾಡ್ಕೊಳ್ಳೋಣ, ಮನೆ ಕೆಲಸಗಳನ್ನು ಮಾಡ್ಕೊಳ್ಳೋಣ ಅಂತ ಹೋದೆ. ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಕೂಡ ಮಾಡಿಕೊಂಡು ಬಂದೆ. ಬಿಕಾಸ್ ಇವಾಗ ನನ್ನ ಮಗಳಿಗೆ ಸ್ಕೂಲ್ ಇಲ್ಲ ಅಲ್ಲ, ಸೊ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಮನೆ ಕೆಲಸಗಳನ್ನು ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಅವಳಿಗೆ ಸ್ಕೂಲ್ ಇದ್ದರೆ ಬೆಳಗ್ಗೆ ಬರೀ ಅವಳನ್ನ ಕಳಿಸೋವರೆಗೂ ನಾನು ಏನು ಕೆಲಸಗಳನ್ನ ಅಷ್ಟು ಮಾಡ್ಕೊಳ್ಳೋದಕ್ಕಾಗಲ್ಲ. ಅವಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟೇ ನಾನು ಆಮೇಲೆ ಕೆಲಸ ಮಾಡ್ಕೊಳ್ಳೋಕ್ಕಾಗೋದು. ಸೊ ಇವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೆಯುತ್ತೆ, ಸ್ವಲ್ಪ ಲೇಟ್ ಆದರೂ ನಡೆಯುತ್ತೆ ಅಂತ ಹೇಳಿ ಕೆಲಸಗಳನ್ನು ಫಸ್ಟ್ ಮುಗಿಸ್ಕೊಂಡು ಬಿಡ್ತೀನಿ. ಇವಾಗ ಸ್ನಾನ ಕೂಡ ಆಯಿತು. ಹಾಗೆಯೇ ಬೇಗ ಪೂಜೆ ಮಾಡ್ಕೊಂಬಿಡೋಣ ಅಂಥೇಳಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಅಂತ ಹೋದೆ. ಏನು ನಾನು ಥರ್ಸ್ಡೇ ವಾರ ಪೂಜೆ ಮಾಡಿರ್ತೀನಿ ಅಲ್ವಾ, ಸೊ ಹಾಗಾಗಿ ಅಂತ ಏನು ಇದಾಗಿರಲ್ಲ. ಜಸ್ಟ್ ಒಂದು ಸತಿ ಬಟ್ಟೆನಲ್ಲಿ ಒರೆಸ್ಕೊಂಡು ಹೂನ ಚೇಂಜ್ ಮಾಡ್ಕೋತೀನಿ ಅಷ್ಟೇ, ಎವ್ರಿ ಡೇ ಪೂಜೆ ಮಾಡುವಾಗ.
ಕಾಫಿ ಕುಡಿದೇ ಇದ್ರೆ ಆಗುತ್ತಾ. ಸೊ ಹಾಗಾಗಿ ತಿಂಡಿ ಎಲ್ಲ ತಿಂದುಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ನನ್ನ ಮಗಳೇ ಆ್ಯಕ್ಚುಲಿ ಕಾಫಿ ಮಾಡ್ತಾ ಇರೋದು. ಅವಳಿಗೆ ಕಾಫಿ ಮಾಡೋದಂದ್ರೆ ಇಷ್ಟ, ಜಸ್ಟ್ ಅದು ಇನ್ಸ್ಟಂಟ್ ಅಲ್ವಾ. ಸೊ ಹಾಗಾಗಿ ಕ್ವಿಕ್ಕಾಗಿ ಅವಳೇ ಮಾಡಿಬಿಡ್ತಾಳೆ. ಇವಾಗ ಫಸ್ಟು ನಮ್ಮ ಮಾವನವರಿದ್ದರು, ಅವ್ರಿಗೆ ಸ್ವಲ್ಪ ಶುಗರ್ನ ಕಡಿಮೆ ಹಾಕಿ, ಅಂದರೆ ಶುಗರ್ಲೆಸ್ ಕೊಡಬೇಕಲ್ಲ, ಸೊ ಸ್ವಲ್ಪ ಬೆಲ್ಲನ ಹಾಕಿಬಿಟ್ಟು ಅವ್ರಿಗೆ ಫಸ್ಟ್ ಕಾಫಿನ ಮಾಡ್ಕೋತಾ ಇದ್ದಾಳೆ. ಹಾಗೆ ನನಗೆ ಅಂತ ಮಾಡಿದ ಕಾಫಿನಲ್ಲಿ ಅವಳು ಬಿಸ್ಕೆಟ್ ತಿಂದು ಫಸ್ಟ್, ಆಮೇಲೆ ನನಗೆ ಕಾಫಿನ ಕೊಡೋದು. ಅದಕ್ಕೆ ಇವಾಗ ನೋಡಿ ಬಿಸ್ಕೆಟ್ ತಿಂತಾ ಇದ್ದಾಳೆ. ಬಿಸ್ಕೆಟ್ ತಿಂದ ಮೇಲೆ ನಾನು ಕುಡಿಬೇಕು ಅದನ್ನು, ಕಾಫಿನ, ಅವಳ ಪ್ರಸಾದನ ನಾನು ತೊಗೋಬೇಕು. ಯೂಶ್ವಲಿ ಜಾಸ್ತಿ ಅವಳು ಬಿಸ್ಕೆಟ್ ತಿನ್ನಲ್ಲ, ಒಂದೊಂದು ಸತಿ ಮಾತ್ರ ಕೇಳ್ತಾಳೆ ಅಷ್ಟೆ. ಓಪನೇ ಮಾಡಿಬಿಟ್ಟಾ. ಮೀಶೋಯಿಂದ ಒಂದು ಪ್ರಾಡಕ್ಟ್ನ ತರಿಸಿದೆ. ಸೊ ಅದು ನಾನು ಅನ್ಬಾಕ್ಸ್ ನಾನೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅದನ್ನೇ ವೀಡಿಯೋ ಮಾಡೋಣ ಅಂತ. ಬಟ್ ಇವಳು ಅಷ್ಟೊತ್ತಿಗೆ ಇವಳು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದಾಳೆ. ಚೆನ್ನಾಗಿದೆಯಾ? ಏನು ಹೇಳಿದ್ದು? ಬ್ಯಾಂಗಲ್ ಸ್ಟೋರೇಜ್ ಬಾಕ್ಸ್. ಆಗಲೇ ಅನ್ಬಾಕ್ಸ್ ಮಾಡಿ ಓಯ್ ನೋಡ್ತಾ ಇದ್ದಾಳೆ. ಏನು ಗೊತ್ತಾ, ಏನೇ ಆರ್ಡರ್ಸ್ ಬಂದ್ರು, ಏನೇ ನನಗೆ ಒಂದು ಪ್ರಾಡಕ್ಟ್ ಬಂದ್ರು ಫಸ್ಟ್ ನನಗಿಂತ ಮುಂಚೆ ಓಪನ್ ಮಾಡಿಬಿಡ್ತೀನಿ. ಏನೋ ಕ್ಯೂರಿಯಾಸಿಟಿ. ಯಾಕೆ ನೀನು ನನಗಿಂತ ಫಸ್ಟೇ ಓಪನ್ ಮಾಡೋದು ಎಲ್ಲನೂ? ಏನೋ ತರಿಸ್ಬಿಟ್ಟಿರ್ತಾರೆ ನಮ್ಮಮ್ಮ, ನನಗೇನೋ ತರಿಸಿರ್ತಾರೆ ಅಂತ ಅವಳಿಗೆ ಕ್ಯೂರಿಯಾಸಿಟಿ. ಅದಕ್ಕೆ ನನಗಿಂತ ಫಸ್ಟ್ ಅವಳೇ ಓಪನ್ ಮಾಡ್ತಿರ್ತಾಳೆ. ಈಗ ಜೋಡ್ಸೋಣ. ಈಗ ಬ್ಯಾಂಗಲ್ ಯಾವ ಥರ ಇಟ್ಕೊಂಡಿದ್ದೀನಿ ತೋರಿಸ್ತೀನಿ. ಈ ಥರ ಇದೆ ನನ್ನ ಬ್ಯಾಂಗಲ್ಸ್. ಇದು ಈಗ ಬೇಕಾಗಿರೋದು ಅಷ್ಟೇ, ಬೇಡದೇ ಇರೋದು ಇನ್ನೊಂದಷ್ಟು ಇದೆ. ಇಷ್ಟೇ ಬ್ಯಾಗ್ ಅಷ್ಟು ನಾನಲ್ವಾ ಎಸ್ತಿದ್ದು, ಈ ಬ್ಯಾಗ್ ಅಷ್ಟೇ ಸ್ವಲ್ಪ ಇತ್ತು, ಅದನ್ನೆಲ್ಲ ಎಸ್ತಿರೋದು. ಇದೆಲ್ಲ ಇವಳ್ದು ಸಿಕ್ಕಾಪಟ್ಟ ಬ್ಯಾಂಗಲ್ಸ್ ಎಲ್ಲ ಚಿಕ್ಕದಾಗಿರೋದು, ಬಣ್ಣ ಎಲ್ಲ ಕಡಿಮೆ ಆಗಿರೋದು. ಇವಾಗ ಅದಕ್ಕೆ ಜೋಡಿಸೋಣ ಒಂದು ಸ್ವಲ್ಪ. ನಿಂದು ಕೆಲವೊಂದು ಚಿಕ್ಕದಿಲ್ಲ ಇದೆಯಲ್ಲ, ಅದನ್ನೆಲ್ಲ ಎಸ್ಬಿಟ್ಟೆ. ಇವಾಗ ಏನು ಯೂಸ್ ಮಾಡ್ತಿದ್ಯಾ, ಇವಾಗ ಎಷ್ಟು ಸೈಜ್ ಏನಾಗುತ್ತೆ ನಿನಗೆ ಅದು ಮಾತ್ರ ಇಟ್ಟಿದ್ದೀನಿ ಅದರಲ್ಲಿ ಅಷ್ಟೇ. ತುಂಬ ಎಸ್ಬಿಟ್ಟೆ ನಿನ್ನ ಬ್ಯಾಂಗಲ್ಸ್ ಎಲ್ಲ. ನಿನ್ನ ಬ್ಯಾಂಗಲ್ಲಿಗಲ್ಲ, ಅದು ನನ್ನ ಬ್ಯಾಂಗಲ್ಲಿಗೆ ಮಾತ್ರ. ಫಸ್ಟು ನೋಡೋಣ ಹೇಗಿರುತ್ತೆ ಕ್ವಾಲಿಟಿ, ಫಸ್ಟ್ ನೋಡೋಣ ಅಂದ್ಬಿಟ್ಟು ನಾನು ಒಂದು ತೊಗೊಂಡಿದ್ದೀನಿ ನನಗೆ ಮಾತ್ರ. ನೆಕ್ಸ್ಟು ನಿನಗೆ ತೊಗೋತೀನಿ ಅದೇ ಥರ. ಓಕೆ, ಇದು ಚೆನ್ನಾಗಿದೆ ಅಲ್ಲ ಈಗ ಬಾಕ್ಸು. ಸೊ ಈ ಥರ ನಿನಗೊಂದು ತೆಕ್ಕೊಡ್ತೀನಿ. ಈಗ ನಿಂದು ಸುಮಾರು ಬ್ಯಾಂಗಲ್ಸ್ ಎಸ್ತಿದ್ದೀನಿ, ಇನ್ನು ಸ್ವಲ್ಪ ಬ್ಯಾಂಗಲ್ಸ್ ಇದೆ, ಇನ್ನೊಂದಷ್ಟು ಅಲ್ಲಿ ಒಳಗಡೆ ಇಟ್ಟಿದ್ದೀನಿ. ಇದಕ್ಕೆ ಆಗಲ್ಲ ಇಬ್ಬರದೂ. ಅದಕ್ಕೆ ಈಗ ಫಸ್ಟ್ ನಾನು ಬ್ಯಾಂಗಲ್ಸ್ ಎಲ್ಲ ಜೋಡಿಸಿ ನೋಡೋದು. ನಂದು ಎಷ್ಟೊಂದು ಎಸ್ತಿದ್ದೀನಿ ಗೊತ್ತಾ ಬ್ಯಾಂಗಲ್ಸ್ನ, ನಿಂದು ನಂದು ಎಲ್ಲ ಸುಮಾರು ಬ್ಯಾಂಗಲ್ಸ್. ಈಗ ಎಷ್ಟು ಯೂಸ್ ಮಾಡ್ತೀವಿ ಅದು ಮಾತ್ರ ಇಟ್ಟಿದ್ದೀನಿ ಅಷ್ಟೇ. ಇದು ನನ್ನ ಮಗಳು ಸಣ್ಣ ಮಗು ಇದ್ದಾಗ ಹಾಕ್ತಿದ್ದಿದ್ದು, ಏನಂತಾರೆ ಹಾಲ್ಮಣಿ ಅಂತಾರೆ ಇದಕ್ಕೆ. ಇವಾಗ ಹಾಕೋ ಚಿನ್ನ, ನಿಂದು ಶರ್ಟ್ ಮತ್ತೆ ಅದು ಹಾಲ್ಮಣಿ ಮ್ಯಾಚ್ ಆಗ್ತಾಯಿದೆ ನೋಡಿ. ಇವಾಗ ಇದನ್ನ ಜೋಡಿಸ್ತಾಳೆ ನನ್ನ ಮಗಳು. ನೀನೇ ಜೋಡಿಸ್ತೀಯಾ? ನಾನು ಜೋಡಿಸ್ಲಾ? ಹೆಲ್ಪ್ ಮಾಡಲಾ?
ಇನ್ನೊಂದಷ್ಟು ಬ್ಯಾಂಗಲ್ಸ್ ಇದೆ, ಅದು ಬ್ಯಾಗಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಇವಾಗ ಇದು ಫಿಲ್ ಆಯ್ತಲ್ಲ, ನೆಕ್ಸ್ಟ್ ಇನ್ನೊಂದು ತರೋವರೆಗೂ ಅದು ಅಲ್ಲೇ ಇರಲಿ, ಆಮೇಲೆ ತಂದರೆ ಶಿಫ್ಟ್ ಮಾಡೋಣ. ಓಕೆ, ಚೆನ್ನಾಗಲ್ಲ? ಇಷ್ಟು ನೀಟಾಗಿ ಸ್ಟೋರ್ ಆಗಿದೆ. ಚೆನ್ನಾಗಲ್ಲ ಪ್ರಾಡಕ್ಟ್? ಓಕೆ, ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ. ಈ ಪ್ರಾಡಕ್ಟ್ ಲಿಂಕನ್ನು ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ, ನಿಮ್ಗೆ ಬೇಕು ಅಂತ ಅನಿಸಿದ್ರೆ ನೀವು ಅಲ್ಲಿಂದ ಆ ಲಿಂಕ್ನ ಯೂಸ್ ಮಾಡಿಕೊಂಡು ನೀವು ತೊಗೊಳ್ಬೋದು. 1-2 ದಿನದಿಂದ ನನ್ನ ಮಗಳು ನನಗೆ ಪೇಡ ಬೇಕು ಅಂತ ಕೇಳ್ತಾನೆ ಇದ್ಲು. ಅವಳಿಗೆ ಈ ಥರ ಸಾಫ್ಟ್ ಪೇಡಾಸ್ ಎಲ್ಲ ಮನೇಲಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಅವ್ಳಿಗೇನು ಗೊತ್ತಾ, ಕೆಳಗಡೆ ಸ್ವಲ್ಪ ಸೀದಿರಬೇಕು, ಆ ಫ್ಲೇವರ್ ಅವಳಿಗೆ ಸಿಗ್ತಾ ಇರಬೇಕು, ಆ ಥರ ಪೇಡ ತುಂಬ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಅವಳಿಗೋಸ್ಕರ ಅಂತ ನಾನಿಲ್ಲಿ ಪೇಡನ ಮಾಡ್ತಾಯಿದ್ದೆ. ಪೇಡ ಮಾಡೋದಕ್ಕೆ ನಾನಿಲ್ಲಿ ಒಂದು ದಪ್ಪ ತಳದ ಬಾಣಲಿಗೆ 1 ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ 1.5 ಗ್ಲಾಸ್ ಆಗುವಷ್ಟು ಹಾಲನ್ನು ಹಾಕಿ ಹಾಲನ್ನು ಕುದಿಯೋವರೆಗೂ ಬಿಟ್ಟಿದ್ದೀನಿ. ಈಗ ಹಾಲು ಸ್ವಲ್ಪ ಉಕ್ಕಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು 3 ಗ್ಲಾಸ್ ಆಗುವಷ್ಟು ಹಾಲಿನ ಪುಡಿಯನ್ನು ಹಾಕೋತಾ ಇದ್ದೀನಿ. 1.5 ಗ್ಲಾಸ್ ಆಗುವಷ್ಟು ಹಾಲಿಗೆ 3 ಗ್ಲಾಸ್ ಆಗುವಷ್ಟು ಹಾಲಿನ ಪುಡಿನ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಬರಬೇಕು. ಯಾವುದೇ ಲಮ್ಸ್ ಇರಬಾರ್ದು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬರಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ತೆಳು ಅನಿಸುತ್ತೆ, ಬಟ್ ಅದು ಬಿಸಿ ಆಗ್ತಾ ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೀವೇ ನೋಡ್ತಾ ಇದ್ದೀರಲ್ಲ, ಬರ್ತಾ ಯಾವ ಕನ್ಸಿಸ್ಟೆನ್ಸಿ ಬರ್ತಾ ಇದೆ ಅಂತ, ಥಿಕ್ಕಾಗಿ ಬರ್ತಾ ಇದೆ. ಈ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಪೇಡ ಮನೇಲೇ ಮಾಡ್ಕೊಂಡಿರುವಂಥ ಪೇಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ನೀವು ಕೈ ಬಿಡಬಾರ್ದು, ಬಿಟ್ಟರೆ ಸ್ವಲ್ಪ ಸೀದಂಗೆ ಆಗಿಬಿಡುತ್ತೆ. ಕೆಲವ್ರಿಗೆ ಏನು ಗೊತ್ತಾ, ತಳ ಸೀದಿರುತ್ತಲ್ಲ, ಆ ಸೀದಿರೋದು ಸ್ವಲ್ಪ ಆ ಫ್ಲೇವರ್ ಎಲ್ಲ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಈವನ್ ನನ್ನ ಮಗಳಿಗೂ ಕೂಡ ಹಾಗೆ, ಅವಳಿಗೆ ಸ್ವಲ್ಪ ಆ ಥರ ಸೀದಿರೋದೆಲ್ಲ ಅವಳಿಗೆ ಈ ಥರ ಬಾಯಿಗೆ ಸಿಗ್ತಾ ಇರಬೇಕು, ಆ ಫ್ಲೇವರ್ ಇರಬೇಕು, ಅದು ಅವಳಿಗೆ ಇಷ್ಟ ಆಗುತ್ತೆ. ನೋಡಿ, ಇವಾಗ ಒಂದು ಹದ ಬಂದಿದೆ. ಈ ಟೈಮಲ್ಲಿ ನಾನು 1.5 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿದ್ಮೇಲೂ ಕೂಡ ಅಷ್ಟೇ, ಸಕ್ಕರೆದು ನೀರೆಲ್ಲ ಬಿಡುತ್ತಲ್ವ, ಆವಾಗಲೂ ಕೂಡ ತೆಳುವಾಗಿಬಿಡುತ್ತೆ. ಬಟ್ ಒಂದು 5-6 ನಿಮಿಷ ಮತ್ತೆ ಅದು ಗಟ್ಟಿ ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ. ಈವನ್ ಏನಿಲ್ಲ ಅಂತಂದ್ರೂ ಒಂದು 10 ನಿಮಿಷ ಬೇಕು ಈ ಪ್ರೊಸೀಜರ್ ಆಗೋದಕ್ಕೆ. ಒಂದು 8 ನಿಮಿಷ ಆದಮೇಲೆ ನಾನು ಸ್ವಲ್ಪ ಹೊತ್ತು ನೀನು ಆಫ್ ಮಾಡೋ ಟೈಮಲ್ಲಿ ಸ್ವಲ್ಪ ತುಪ್ಪನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಂತೂ ನೀವು ಕೈ ಬಿಡಲೇಬಾರ್ದು, ಬಿಕಾಸ್ ಕೆಳಗಡೆ ತುಂಬ ಸೀದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ನೀವು ಅದನ್ನು ತಿರುಗ್ತಾನೆ ಇರಬೇಕು. ಇಷ್ಟೇ ಆಯಿತು. ನಾನು ಏನಕ್ಕಂದರೆ ಸಾಫ್ಟಾಗಿ ಮಾಡೋದು, ನನ್ನ ಮಗಳಿಗೆ ಸ್ವಲ್ಪ ಸಾಫ್ಟಾಗಿ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಸ್ವಲ್ಪ ತೆಳು ಇದಾಗಲೇ ಆಫ್ ಮಾಡ್ಕೊಂಡು ಬಿಡ್ತೀನಿ. ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು. ಸೊ ಇವಾಗ ಕಂಪ್ಲೀಟಾಗಿ ರೆಡಿ ಆಯಿತು. ನಾನು ಒಂದು ತುಪ್ಪ ಸವರಿದ ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಒಂದು 10 ನಿಮಿಷ ಫ್ರಿಡ್ಜ್ನಲ್ಲಿ ಇಟ್ಟಿದ್ದೀನಿ. ನೋಡಿ, ಎಷ್ಟೊಂದು ಇದರಲ್ಲಿ ಅಂಟ್ಕೊಂಡಿರೋದು, ಎಷ್ಟು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಇದನ್ನು ನಾ ಇದ್ದೀನಿ ಸಕ್ಕತ್ತಾಗಿದೆ ಗೊತ್ತಾ ಟೇಸ್ಟ್. ಮಾಡಿದ್ರೆ ಬೇಡ, ಅದು ಶೇಪ್ ಮಾಡಿದ್ದಾರೆ ಅಂತ ಜಸ್ಟ್ ಹೀಗೆ ಬೋಲ್ಬೋದು, ವೇಸ್ಟ್ ಮಾಡಬೇಕು. ತಗೊಳ್ಳಿ ನೋಡಿ, ಮುಳ್ಳು ಎಷ್ಟೊಂದು ಹಾಕ್ಕೊಂಡು ಅಲ್ಲಿ ಇಟ್ಟು ಹೇಗಿದೆ ಬೇಡ, ಅಲ್ಲಿ ಇಟ್ಕೊಂತೀನಿ. ನಾನು ಕಟ್ ಮಾಡಲಾ? ನಾನು ಮಾಡ್ತೀನಿ. ಮಾಡಿ ಈ ಥರ ಮಾಡಿಬಿಟ್ಟು ಡಿಸೈನ್ ಬೇಕು ಅಂದರೆ ಮಾಡ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಡಿಸೈನ್ ಬೇಕು ಅಂದರೆ ಮಾಡಿಲ್ಲ ಅಂದರೆ ಹಾಗೆಯೇ ಬಿಡು. ಏನೋ ಒಂದು ಮಾಡಿರ್ತಿದ್ದೀನಿ. ಎಲ್ಲಿ ತೋರಿಸು. ಓಕೆ, ಈ ಕಡೆ ತಿಂತಾ ಇದ್ದಾಳೆ, ಈ ಕಡೆ ಮಾಡ್ತಾ ಇದ್ದಾಳೆ.
ಹಂಗಂಗೆ ಖಾಲಿ ಮಾಡ್ತಾ ಇದೆ ಇದು. ಓಕೆ ಬಾಲ್ಸ್ ತಿನ್ನು. ನಾನು ಜನಕ್ಕೆ ಕೊಡ್ತಾ ಇದ್ದೀನಿ. ಜನಕ್ಕೆ ಕೊಡ್ತಾ ಇದೆಯಾ? ತಗೊಳ್ಳಿ, ಎಲ್ಲರೂ ನಿಮ್ಗೆ ಕೊಡ್ತಾ ಇದ್ದಾರೆ, ಕಾಣಿಸ್ತಾನೆ ಇಲ್ಲ. ಓಕೆ, ತಗೊಂಡ್ರು ಬಿಡು. ಪ್ಲೇಟ್ ಇಟ್ಕೊಂಡು ತಿಂತವಳು. ಲೈಟ್ ಆನ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.